ಈ ಮಳೆಗಾಲ ಪ್ರಾರಂಭವಾದ ಮೇಲೆ ಅಲ್ಲಿ ನೀರು ನಿಂತ್ಕೊಂಡು ಸೊಳ್ಳೆಗಳ ಸಂತಾನೋತ್ಪತ್ತಿ ಜಾಸ್ತಿ ಆಗ್ತಾ ಇರ್ತದೆ. ಅದರಲ್ಲಿ ವಿಶೇಷವಾಗಿ ಏಡಿಸ್ ಈಜಿಪ್ಟಿ ಎಂಬ ಮಾಸ್ಕಿಟೋ, ಟೈಗರ್ ಮಾಸ್ಕಿಟೋ ಅಂತೀವಿ ನಾವು, ಅದು ಬ್ರೀಡಿಂಗ್ ಜಾಸ್ತಿಯಾಗಿ ಅದು ಸ್ವಚ್ಛ ವಾಟರದಲ್ಲೇ ಬ್ರೀಡಿಂಗ್ ಮಾಡೋದು. ಮನೆ ಸುತ್ತಮುತ್ತ ಅಲ್ಲಿ ತೆಂಗಿನ ಚಿಪ್ಪು, ಅನ್ಯೂಸ್ಡ್ ಟೈರ್ಸು ಅಥವಾ ಮಡಿಕೆಗಳು ಅಂಥದ್ರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಶೇಖರಣೆಯಾಗಿ ಅದರಲ್ಲಿ ಈ ಏಡಿಸ್ ಈಜಿಪ್ಟಿ ಮಾಸ್ಕಿಟೋ ತನ್ನ ಮೊಟ್ಟೆಯನ್ನಿಟ್ಟು ಅಲ್ಲಿ ಲಾರ್ವಾ ಆಗಿ ಆಮೇಲೆ ಅಡಲ್ಟ್ ಮಾಸ್ಕಿಟೋ ಆಗಿ ಹೊರಬಂದುಬಿಡ್ತದೆ. ಈವನ್ ಮನೆಯಲ್ಲಿ ಕೂಡ ಡ್ರಮ್ಗಳಲ್ಲೆಲ್ಲ ನೀರು ತುಂಬಿಡ್ತಾರೆ, ಜನಗಳು ಸಂಗ್ರಹಣೆ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಮೇಲೆ ಲಿಡ್ ಮುಚ್ಚಂಗಿಲ್ಲ ಅಥವಾ ಬಟ್ಟೆ ಮುಚ್ಚಂಗಿಲ್ಲ. ಲಿಡ್ ಅಥವಾ ಬಟ್ಟೆ ಮುಚ್ಚಿದರೆ ಸೊಳ್ಳೆ ಕೂಡೋದಿಲ್ಲ, ಕುಂತು ಮೊಟ್ಟೆ ಇಡೋದಿಲ್ಲ. ಸೊ ಅದು ಇಡಲಾರ್ದ ಮುಚ್ಚಲಾರ್ದ ಮಟ್ಟಿಗೆ ಅದು ಮೊಟ್ಟೆಗಳು ಇಟ್ಟು ಅದು ಅಡಲ್ಟ್ ಮಾಸ್ಕಿಟೋ ಆಗಿ ಹೊರಬಂದುಬಿಡ್ತದೆ. ಅದು ಯಾರಾದರೂ ಡೆಂಗ್ಯೂ ಆಗಿರೋಂಥ ವ್ಯಕ್ತಿಗೆ ಕಡಿದಾಗ ಆ ವ್ಯಕ್ತಿಯಿಂದ ವೈರಸ್ ತೊಗೊಂಡ್ಬಿಟ್ಟು ನಮ್ಮ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚಿದಾಗ ನಮಗೂ ಕೂಡ ಡೆಂಗ್ಯೂ ಆಗಿ ಬಂದುಬಿಡ್ತದೆ. ಸೊ ಇದು ತಪ್ಪಿಸ್ಬೇಕಾಗಿದ್ದರೆ ನಾವು ಮನೆ ಸುತ್ತಮುತ್ತ ಪರಿಸರ ಚೆನ್ನಾಗಿಡಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು. ಎಲ್ಲಿ ಸಣ್ಣ ಪುಟ್ಟ ನೀರು ನಿಂತ್ಕೊಂಡ ನೋಡ್ಕೋಬೇಕು. ಎಲ್ಲಿ ಮನೆಯಲ್ಲಿ ನೀರು ಸಂಗ್ರಹಣೆ ಮಾಡಿರ್ತೀವಿ ಅದಕ್ಕೆಲ್ಲ ಲಿಡ್ ಮುಚ್ಚಿಡಬೇಕು. ಲಿಡ್ ಇದ್ದಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಬಟ್ಟೆ ಮುಚ್ಚಿಡಬೇಕು. ಆಮೇಲೆ ವಾರಕ್ಕೊಮ್ಮೆ ಡ್ರೈ ಡೇ ಅಂತ ನಾವು ಆಚರಣೆ ಮಾಡ್ತೀವಿ. ವಾರಕ್ಕೊಮ್ಮೆ ನೀರು ಚೇಂಜ್ ಮಾಡಿಕೊಂಡು ಮತ್ತು ಹೊಸ ನೀರು ತುಂಬಿ ಅದೆಲ್ಲ ಡ್ರಮ್ಮೆಲ್ಲ ಸ್ವಚ್ಛ ಮಾಡಿ ಹೊಸ ನೀರು ತುಂಬಬೇಕು. ತುಂಬಿದ್ರೆ ಅದು ಏನಾದ ಮೊಟ್ಟೆಲಿಂದ ಲಾರ್ವೆಯಿಂದ ಅಡಲ್ಟ್ ಮಾಸ್ಕಿಟೋ ಆಗ್ತದಲ್ಲ, ಅದು ಸೈಕಲ್ ಡಿಸ್ಟರ್ಬ್ ಆಗಿಬಿಡ್ತದೆ. ಡಿಸ್ಟರ್ಬ್ ಆದ ತಕ್ಷಣ ಅದು ಸತ್ತೋಗ್ಬಿಡ್ತದೆ. ಸೊ ಇಂಥ ಒಂದು ಕ್ರಮಗಳನ್ನು ನಾವು ಮನೆಯಲ್ಲಿ ವಹಿಸಬೇಕು. ಆಮೇಲೆ ನಾವು ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೋಬೇಕು. ಯಾಕಂದರೆ ಏಡಿಸ್ ಈಜಿಪ್ಟಿ ಮಾಸ್ಕಿಟೋ ನಾವು ಡೇ ಟೈಮಲ್ಲಿ ವೈಟ್ ಮಾಡ್ತದೆ. ಅದಕ್ಕೆ ಡೇ ಟೈಮಲ್ಲಿ ನಾವು ಭಾಳಷ್ಟು ಜನ ಆಫೀಸಲ್ಲಿ ಕೆಲಸ ಮಾಡ್ತಾಯಿರ್ತೀವಿ ಮತ್ತು ಸ್ಕೂಲಲ್ಲಿ ಮಕ್ಕಳು ಇರ್ತಾರೆ. ಡೇ ಟೈಮಲ್ಲಿ ಕಡಿಯೋದು ಭಾಳಷ್ಟು ಇದು. ಸೊ ಅದಕ್ಕಾಗಿ ನಾವು ಮೈ ತುಂಬ ಬಟ್ಟೆ ಹಾಕೋಬೇಕು, ಸಾಕ್ಸ್ಗಳೆಲ್ಲ ಹಾಕೋಬೇಕು. ಹಾಕ್ಕೊಂಡಿದ್ರೆ ಇದು ನಾವು ಕಡಿಯೋ ಪ್ರಮಾಣ ಕಡಿಮೆ ಆಗ್ತದೆ. ಸಮ್ಟೈಮ್ಸ್ ಮಾಸ್ಕಿಟೋ ರಿಪೆಲೆಂಟ್ಸ್ಗಳನ್ನ ಯೂಸ್ ಮಾಡ್ಬೋದು. ಮಾಸ್ಕಿಟೋ ಮೈ ಮೇಲೆ ಕ್ರೀಮ್ಗಳನ್ನು ಹಚ್ಕೋಬೋದು, ರಿಪೆಲೆಂಟ್ ಕ್ರೀಮ್ಸ್ಗಳು ಸಿಗ್ತವೆ, ಅದು ಹಚ್ಕೋಬೋದು. ಆಮೇಲೆ ಬ್ಯಾಟ್ಸ್ಗಳನ್ನು ಇದ್ದಾವೆ, ಇಂಥವೆಲ್ಲ ಯೂಸ್ ಮಾಡಿ ನಾವು ಮಾಸ್ಕಿಟೋ ಕಡಿಲಾರ್ದಂಗೆ ನೋಡ್ಕೋಬೋದು. 4 ವಿಧಗಳು ಇರ್ತವೆ. ಡೆಂಗ್ಯೂ 1, 2, 3, 4 ಅಂತ ಇರ್ತವೆ ಸೀರೋಟೈಪ್ಸ್. ಸೊ ಒಂದು ಸೀರೋಟೈಪ್ ನಮಗೆ ಡೆಂಗ್ಯೂ ಕಡಿತಂತಂದರೆ ಆ ಸೀರೋಟೈಪ್ ಮತ್ತೊಮ್ಮೆ ಅದು ಲೈಫ್ ಲಾಂಗ್ ಇಮ್ಯುನಿಟಿ ಬಂದುಬಿಡ್ತದೆ ಆ ಸೀರೋಟೈಪ್ಲಿಂದ. ಬೇರೆ ಸೀರೋಟೈಪ್ ಸೆಕೆಂಡ್ ಸೀರೋಟೈಪ್ ಕಡಿತಂತಂದರೆ ಆವಾಗ ನಮಗೆ ಡೆಂಗ್ಯೂ ಸ್ವಲ್ಪ ಸಿವಿಯರ್ ಮಟ್ಟದಾಗ ಹೋಗ್ತದೆ. ಇದರಲ್ಲಿ ಡೆಂಗ್ಯೂ ಫೀವರ್ ಅಂತ ಆಗ್ತದೆ. ಜಸ್ಟ್ ಒಂದು ಫೀವರ್ ಬಂದುಬಿಡ್ತದೆ, ಮೈಕೈ ನೋವು ಆಗ್ತದೆ ಮತ್ತು ಕಣ್ಣಿನ ಬ್ಯಾಕ್ ಸೈಡ್ ಪೇನ್ ಆಗ್ತಾ ಇರ್ತದೆ, ಫ್ರಂಟಲ್ಲಿ ಹೆಡ್ ಏಕ್ ಇರ್ತದೆ, ಮೈಮೇಲೆ ಸ್ವಲ್ಪ ಮುಖ ಎಲ್ಲ ಕೆಂಪಾದಂಗೆ ಆಗ್ತದೆ, ಮೈಮೇಲೆ ರ್ಯಾಸಸ್ನ ಬಿಡ್ತಾವೆ. ಇಂಥವೆಲ್ಲ ಆಗಿದ್ರೆ ಇದು ಡೆಂಗ್ಯೂ ಫೀವರ್ ಆಗ್ತದೆ ಮತ್ತು ಆಟೋಮೆಟಿಕ್ ತಾನೇ ಒಂದು 3-4 ಡೇಸ್ ಆದಮೇಲೆ ಜ್ವರ ಕಡಿಮೆ ಆಗಿಬಿಡ್ತದೆ. ಸಮ್ಟೈಮ್ಸ್ ಏನಾಗ್ತದೆ, ಇದು ಜ್ವರ ಕಡಿಮೆ ಆಗಲಾರ್ದಂಗೆ ಹಿಮೋರೇಜಿಕ್ ಫೀವರ್ ಅಂತ ಹೋಗ್ತದೆ. ಮೈ ಮೇಲೆಲ್ಲ ಅಲ್ಲಿ ರಕ್ತ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಬಾಡಿಯಲ್ಲಿ ವಾಟರ್ ಲೀಕೇಜ್ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಕ್ಯಾವಿಟೀಸ್ಗಳಲ್ಲಿ ನೀರು ನಿಂತ್ಕೊಂಡ್ಬಿಡ್ತದೆ. ನೀರು ನಿಂತ್ಕೊಂಡು ಬಂದುಬಿಟ್ಟು ಮತ್ತು ಹಾಗೆ ಕಂಟಿನ್ಯೂ ಆಯ್ತು ಅಂತಂದ್ರೆ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತ ಆಗ್ತದೆ. ಆವಾಗ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿ ಪೇಷಂಟ್ ಡೆತ್ ಆಗೋ ಚಾನ್ಸಸ್ ಇರ್ತವೆ. ಸೊ ಅದಕ್ಕಾಗಿ ಏನೇ ಇಂಥ ಫೀವರ್ ಬಂದ ತಕ್ಷಣ ಇಮಿಡಿಯೇಟ್ಲಿ ನಾವು ವೈದ್ಯರನ್ನು ಕಾಣಬೇಕು. ವೈದ್ಯರಲ್ಲಿ ಪರೀಕ್ಷೆ ಮಾಡಿಕೊಂಡು ನಾವು ಡೆಂಗ್ಯೂ ಅದನ್ನೆಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಕನ್ಫರ್ಮ್ ಆದಮೇಲೆ ಅವರು ಏನು ವೈದ್ಯರ ಸಲಹೆ ಕೊಡ್ತಾರೆ ಆ ಸಲಹೆ ಪಾಲಿಸ್ತಾ ಇರಬೇಕು. ಜ್ವರ ಕಮ್ಮಿ ಆದಮೇಲೆ ಅದರಲ್ಲಿ 3 ಫೇಸ್ ಇರ್ತಾವೆ. ಒಂದು ಫೆಬ್ರಲ್ ಫೇಸ್ ಅಂತ ಇರ್ತದೆ, ಆಮೇಲೆ ಒಂದು ಕ್ರಿಟಿಕಲ್ ಫೇಸ್ ಅಂತ ಇರ್ತದೆ. ಫೆಬ್ರಲ್ ಫೇಸಲ್ಲಿ ಜ್ವರ ಭಾಳಷ್ಟು ಬಂದುಬಿಡ್ತದೆ, ಆಮೇಲೆ ಜ್ವರ ಕಮ್ಮಾಗಿರ್ತವೆ. ಕ್ರಿಟಿಕಲ್ ಫೇಸಲ್ಲಿ ಜ್ವರ ಕಮ್ಮಿ ಆದಮೇಲೆ ಜನ ನಾವು ಮನೆಗೆ ಹೋಗಬೇಕು ಅಂತಂತಾರೆ. ಅದು ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಅಲ್ಲಿ ಪ್ಲೇಟ್ಲೆಟ್ ಕಮ್ಮಿ ಆಗೋದು, WC ಕೌಂಟ್ ಕಮ್ಮಿ ಆಗೋದು ಮತ್ತು SGPT, SGOT, ಲಿವರ್ ಫಂಕ್ಷನ್ ಟೆಸ್ಟ್ಗಳೆಲ್ಲ ಡಿಅರೇಂಜ್ ಆಗೋದು, ಇಂಥವೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಅಲ್ಲಿ ಬಾಡಿಯಲ್ಲಿ ನೀರು ನಿಂತ್ಕೊಂಡು ಸಮಸ್ಯೆ ಸ್ಟಾರ್ಟ್ ಆಗ್ತವೆ. ಆವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೀಟ್ಮೆಂಟ್ ತೊಗೋತಾ ಇರಬೇಕು. ಚೆನ್ನಾಗಿ ನಮ್ಮಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಸೌತ್ ಸೆಡಕ್ಷನ್ ಕಡೆ ಭಾಳಷ್ಟು ಒತ್ತು ಕೊಡ್ತಾ ಇದ್ದೀವಿ. ಸೌತ್ ಸೆಡಕ್ಷನ್ ಅಂತಂದ್ರೆ ನಾವು ಎವ್ರಿ ಫ್ರೈಡೇ, ನಾವು ಫಸ್ಟ್ ಫ್ರೈಡೇ ಥರ್ಡ್ ಫ್ರೈಡೇ ಮಾಡ್ತಿದ್ದೇವೆ ಮೊದಲು ಡ್ರೈ ಡೇ ಅಂತ. ಎಲ್ಲ ಕಡೆ ಮನೆಗೆ ಹೋಗಿ ICL ಆ್ಯಕ್ಟಿವಿಟೀಸ್ ಮಾಡಿಕೊಂಡು ಸೌತ್ ಸೆಡಕ್ಷನ್ ಮಾಡ್ತಾ ಇರ್ತಿದ್ವಿ ನಮ್ಮೆಲ್ಲ ಸಿಬ್ಬಂದಿಗಳೆಲ್ಲ ಹೋಗಿ. ಈಗ ಮಾನ್ಯ ಸಚಿವರು ಆದೇಶ ಮಾಡಿದ ಮೇಲೆ ಈಗ ಎವ್ರಿ ಫ್ರೈಡೇ ಮಾಡ್ತಾಯಿದ್ದೀವಿ. ನಾವು ನಿರಂತರವಾಗಿ ನಾವು VC ಮೂಲಕ, ಜೂಮ್ ಮೂಲಕ ನಾವೆಲ್ಲ ನಮ್ಮ ಸಿಬ್ಬಂದಿಗಳಿಗೆಲ್ಲ ಅರಿವು ಮೂಡಿಸೋ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಇನ್ಸ್ಟ್ರಕ್ಷನ್ ಕೊಡೋ ಕಾರ್ಯಕ್ರಮ, ನಿರ್ದೇಶನಗಳನ್ನು ಪದೇ ಕಾಲಕ್ಕೆ ನಾವು ನೀಡ್ತಾನೆ ಇದ್ವಿ. ಮತ್ತು ಆ್ಯಕ್ಟಿವಿಟೀಸ್ ಈಸ್ ಗೋಯಿಂಗ್ ಆನ್ ಸ್ಕೂಲಲ್ಲಿ ಮತ್ತು ಕಾಲೇಜಲ್ಲಿ ಎಲ್ಲ ಕೂಡ ನಾವು ಇದ್ರ ಬಗ್ಗೆದಾಗೆಲ್ಲ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಇದು ಒಂದು ಪಾರ್ಟ್ ಆಯಿತು. ಆಮೇಲೆ ಜ್ವರ ಬಂದ ತಕ್ಷಣ
ಇಮಿಡಿಯೇಟ್ಲಿ ನಾವು ವೈದ್ಯರ ಕಾರಣಕ್ಕೆ ಅಲ್ಲಿ ಏನು ಮಾಡ್ತೀವಿ, ಸ್ಯಾಂಪಲ್ ಕಲೆಕ್ಷನ್ ಮಾಡ್ಕೊತಾ ಇದ್ದೀವಿ. ಸ್ಯಾಂಪಲ್ ಕಲೆಕ್ಷನ್ ಮಾಡ್ಕೊಂಡು ಇದರಲ್ಲಿ ನಾವು ಎಲಿಸಾ ಟೆಸ್ಟ್ ಅಂತಿದೆ, ಮ್ಯಾಕ್ ಎಲಿಸಾ, ಅದೇ ಕನ್ಫರ್ಮೇಟರಿ ಟೆಸ್ಟ್. ನಾವು ಆ ಕನ್ಫರ್ಮೇಟರಿ ಟೆಸ್ಟ್ ನಮ್ಮ ಲ್ಯಾಬ್ ಇರೋದು ಇಲ್ಲಿ DPS ಲ್ಯಾಬ್ ಅಂತಿದೆ ಜಿಮ್ಸಲ್ಲಿ, ಮತ್ತು ಇನ್ನೊಂದು ವೈರಲಜಿ ಲ್ಯಾಬ್ ಅಂತಿದೆ. ಆ ಎರಡೂ ಲ್ಯಾಬಲ್ಲಿ ಇವು ಕನ್ಫರ್ಮೇಟರಿ ಟೆಸ್ಟ್ಗಳು ಆಗ್ತಾವೆ. ಸೊ ಆ ಸ್ಯಾಂಪಲ್ಗಳನ್ನು ಇಲ್ಲಿ ಕಳಿಸ್ಕೊಟ್ಟು ನಾವು ಕನ್ಫರ್ಮ್ ಮಾಡ್ಕೋತೀವಿ. ಇಟ್ ಈಸ್ ಬೆಡ್ಗಳೆಲ್ಲ ರಿಸರ್ವ್ ಮಾಡ್ರಿ ಅಂತ ಹೇಳಿದ್ದೀವಿ. ಎಲ್ಲ ಕಡೆ ಮಾಡಿ ಇಟ್ಟಿದ್ದಾರೆ ಅಂಥ ಕೇಸಸ್ಗಳು ಬಂದಿದ್ದರೆ. ಹಂಗೇನಾದರೂ ಹೆಚ್ಚು ಕಡಿಮೆ ಜಾಸ್ತಿ ಹೆಚ್ಚಿನ ಚಿಕಿತ್ಸೆ ಬೇಕಾಯ್ತು ಅಂತಂದ್ರೆ ಜಿಮ್ಸ್ ಆಸ್ಪತ್ರೆಯಲ್ಲಿ ನಾವು ಹೇಳಿಟ್ಟಿದ್ವಿ. ಎಲ್ಲ ಅದು ಕಡೆ ತಂದು ಎಲ್ಲಿ ಯಾರ ಮನೇಲಿ ಲಾರ್ವೆಗಳು ಇರ್ತಾವೆ, ಇವು ನೀರಲ್ಲಿ ಹುಳಗಳು ಇರ್ತಾವೆ ಅಂತೀವಲ್ಲ ನಾವು, ಆ ಹುಳಗಳು ಇರ್ತಾವೆ, ಅವ್ರ ಮನೆಯಲ್ಲೇ ಡೆಂಗ್ಯೂ ಹೋಗೋದು. ಇದು ಭಾಳಷ್ಟು ನಾವು ನೋಡಿದ್ದೀವಿ, ಅನುಭವದ ಪ್ರಕಾರ ಇರ್ತದೆ. ಸೊ ಅದಕ್ಕೆ ದಯವಿಟ್ಟು ಸೆಲ್ಫ್ ಸೆಲೆಕ್ಷನ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ. ಇನ್ಸ್ಪೈಟ್ ಆಫ್ ದಿಸ್ ಮತ್ತು ಜ್ವರ ಬಂತು ಅಂತಂದು ಕೂಡಲೇ ನಮ್ಮ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ನರಿಗೆ ಹೋಗಿ ಭೇಟಿಯಾಗಿ ಅವರ ಸಲಹೆ ಸೂಚನೆಗಳನ್ನು ಪಾಲಿಸಿ ಅವ್ರು ಹೇಳ್ತದ್ದು ಪಾಲಿಸಿದರೆ ಟ್ರೀಟ್ಮೆಂಟ್ ಎಲ್ಲ ಸರಿಯಾಗಿ ಆಗ್ತದೆ. ಇನಿಷಿಯಲ್ ಟೈಮಲ್ಲೇ ಟ್ರೀಟ್ಮೆಂಟ್ ತೊಗೋಬೇಕು ಅಂದರೆ ಚೆನ್ನಾಗಿರುತ್ತೆ.